ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿಂದು ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ 800ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಜಂತುಹುಳು ನಿವಾರಕ ಮಾತ್ರೆಗಳನ್ನು ವಿತರಿಸುವ ಮೂಲಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಟಿ ಲಿಂಗರಾಜು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಆರ್ಸಿಎಚ್ ಅಧಿಕಾರಿ ಡಾ ಜಂಬಯ್ಯ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ನಾಗರಾಜ್ ಹವಾಲ್ದಾರ್, ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಬಿ ಗಂಗಪ್ಪ, ಕಾಲೇಜಿನ ಪ್ರಾಂಶುಪಾಲರಾದ ಡಾ ರಾಜೀವ್ ಸೇರಿದಂತೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಬಳಿಕ ಡಾ ಟಿ ಲಿಂಗರಾಜು, ರಕ್ತಹೀನತೆ ಮಹಿಳೆ ಮತ್ತು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದೆ. ಜಂತುಹುಳುಗಳು ದೊಡ್ಡ ಕರುಳು ಹಾಗೂ ಸಣ್ಣ ಕರುಳಿನಲ್ಲಿ ಸೇರಿಕೊಂಡು ಅಂಗಾಂಶಗಳನ್ನು ತಿನ್ನುವುದರಿಂದ ರಕ್ತಹೀನತೆ ಉಂಟಾಗುತ್ತದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಅಲ್ಬೆಂಡಜೋಲ್ ಮಾತ್ರೆಗಳನ್ನು ಸೇವಿಸಿ ರಕ್ತಹೀನತೆಯಿಂದ ರಕ್ಷಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಇದನ್ನ ತಿಂದ್ರೆ ನಮ್ಮ ದೇಹದ ಒಳಗಡೆ ಹೋಗ್ತಕ್ಕಂತಹ ಯಾವುದೇ ಪ್ಯಾರಾಸೈಟ್ ಜಂತುಹುಳುಗಳಿದ್ದಾವಲ್ಲ ಅದನ್ನ ಹೊರಹಾಕುತ್ತೆ. ಆ ನಿಟ್ಟಿನಲ್ಲಿ ಈ ರಕ್ತಹೀನತೆಗಿಂತ ಹೆಚ್ಚಿನ ತೀವ್ರ ಹಾನಿಕಾರಕವನ್ನು ಉಂಟು ಮಾಡತಕ್ಕಂತಹ ತೊಂದರೆಗಳನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಡಾ ಜಂಬಯ್ಯ, ಜಂತುಹುಳುಗಳಿಂದ ಮಕ್ಕಳಲ್ಲಿ ಅಪೌಷ್ಟಿಕತೆ ಉಂಟಾಗುತ್ತದೆ. ಆದ್ದರಿಂದ ವರ್ಷದಲ್ಲಿ 2 ಬಾರಿ ನೀಡಲಾಗುವ ಈ ಜಂತು ನಿವಾರಕ ಮಾತ್ರೆಗಳನ್ನು ಮಕ್ಕಳು ತಪ್ಪದೇ ಸೇವಿಸಬೇಕು ಎಂದರು. ತಾವು ಹೀರ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈ ಸರ್ಕಾರ ಹಮ್ಮಿಕೊಂಡಿರೋದಕ್ಕೆ ಈ ಕಾರ್ಯಕ್ರಮನ ಎಲ್ಲ ಮಕ್ಕಳಿಗೂ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನೀವು ಅಲ್ಲೇ ಕೂತ್ಕೋಬೇಕು, ಇದನ್ನ ಮಾತ್ರೆನ ಸೇವನೆ ಮಾಡಬೇಕು. ನಾಗರಾಜ್ ಹವಾಲ್ದಾರ್, ವಿದ್ಯಾರ್ಥಿಗಳು ದೇಶದ ಆಸ್ತಿಯಾಗಿದ್ದಾರೆ. ಅವರು ತಮ್ಮ ಆರೋಗ್ಯವನ್ನು ಸದೃಢವಾಗಿಟ್ಟುಕೊಂಡರೆ ಮಾತ್ರ ಶೈಕ್ಷಣಿಕವಾಗಿ ಉತ್ತಮ ಫಲಿತಾಂಶ ಪಡೆದುಕೊಳ್ಳಲು ಸಾಧ್ಯ ಎಂದು ತಿಳಿಸಿದರು. ಎಲ್ಲಿ ಯಾವ ದೇಶದಲ್ಲಿ ಹೆಲ್ತ್ ಚೆನ್ನಾಗಿರುತ್ತೋ ಆ ದೇಶದಲ್ಲಿ ಉತ್ತಮವಾದ ಡಾಕ್ಟರ್ಗಳಿದ್ದಾರಂತ ಅರ್ಥ. ಆ ದೇಶ ಸದೃಢವಾದ ದೇಶವಾಗುತ್ತೆ ಅಂತ ಅರ್ಥ. ಇವತ್ತು ಪ್ರಪಂಚದಲ್ಲಿಯೇ ಹೆಚ್ಚು ಆರೋಗ್ಯಯುತವಾದ ದೇಶ ಅಂದ್ರೆ ಭಾರತ ದೇಶ. ಡಾ ರಾಜೀವ್, ಜಂತುಹುಳು ನಿವಾರಣಾ ಮಾತ್ರೆಗಳ ನಿಯಮಿತ ಬಳಕೆಯಿಂದ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿನಿಯರಲ್ಲಿ ಅನಿಮಿಯಾ ಸಮಸ್ಯೆ ಕಡಿಮೆಯಾಗುತ್ತಿದೆ ಎಂದರು. ಆರೋಗ್ಯ ಸುಧಾರಣೆ ಆದರೆ ನಮ್ಮ HDI ಮಟ್ಟವು ಕೂಡ ಬಹಳಷ್ಟು ಮಟ್ಟದಲ್ಲಿ ಸುಧಾರಣೆ ಆಗ್ತದೆ. ಅದು HDI ಸ್ಕೇಲ್ ಇರೋದು 0 to 1 ಇರ್ತಾ ಇದೆ. ಬಹುಶಃ ನಮ್ಮ HDI 0.66 ಇದೆ. ಅದು 1% ಬರಬೇಕಾಗಿದೆ.